ನಮಸ್ಕಾರ. ಇವತ್ತು ನಾವು ಒಬ್ಬ ವ್ಯಕ್ತಿಯ ಕಥೆಯನ್ನ ನೋಡೋಣ. ಯಾರು ಕ್ರಿಶ್ಚಿಯನ್ ಇತಿಹಾಸದ ಒಂದು ಬಹುದೊಡ್ಡ ವಿಭಜನೆಯ ಕೇಂದ್ರದಲ್ಲಿದ್ರು. ಅವರೇ ಸಂತ ಜೋಸೆಫಾತ್. ಅವರ ಜೀವನ, ಅವರ ಸಾವು ಇದೆಲ್ಲವೂ ಒಂದಾಗೋದಿಕ್ಕೆ ಅಂದ್ರೆ ಐಕ್ಯತೆಗೆ ತೆರಬೇಕಾದ ಬೆಲೆಯೇನು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಹೇಳುತ್ತೆ. ಜೋಸೆಫತ್ ಅವರ ಈ ಮಾತುಗಳಲ್ಲೇ ಅವರ ಇಡೀ ಜೀವನದ ಉದ್ದೇಶ ಅಡಗಿದೆ. ಇದು ಕೇವಲ ಒಂದು ಮಾತಲ್ಲ, ಬದಲಿಗೆ ಅವರ ಅಚಲವಾದ ನಂಬಿಕೆ ಮತ್ತು ಸಮರ್ಪಣೆಯ ಪ್ರತಿಜ್ಞೆ. ಮುಂದೆ ನಡೆಯಲಿರೋ ಘಟನೆಗಳಿಗೆ ಈ ಮಾತುಗಳೇ ಒಂದು ರೀತಿ ಅಡಿಪಾಯ ಹಾಕ್ತವೆ. ಕಥೆಯನ್ನ ಅಂತ್ಯದಿಂದಲೇ ಶುರು ಮಾಡೋಣ ಅಲ್ವಾ? ಯೋಚನೆ ಮಾಡಿ, ಒಬ್ಬ ಧಾರ್ಮಿಕ ನಾಯಕನನ್ನ, ಅವರನ್ನ ಹಿಂಬಾಲಿಸೋ ಜನರೇ ಕೊಂದರಾಗ್ತಾರೆ. ಈ ಒಂದು ವಾಕ್ಯವೇ ಎಷ್ಟೊಂದು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಯಾಕಾಯ್ತು ಹೀಗೆ? ಇದರ ಹಿಂದಿನ ಕಾರಣವಾದರೂ ಏನು? ಸರಿ, ಅವರ ಜೀವನದ ಆ ಕೊನೆಯ ಭಯಾನಕ ದಿನದಂದು ನಿಜಕ್ಕೂ ಏನಾಯಿತು ಅಂತ ಮೊದಲು ನೋಡೋಣ. ಈ ವಿವರಗಳನ್ನ ಗಮನಿಸಿ. ಇದು ಕೇವಲ ಒಂದು ಕೊಲೆಯಾಗಿರ್ಲಿಲ್ಲ. ಇದೊಂದು ಸಾಮೂಹಿಕ ಆಕ್ರೋಶದ ಸ್ಫೋಟ. ದಾಳಿ ಮಾಡಿದವರು ಬೇರೆ ಯಾರೂ ಅಲ್ಲ, ಅವರದ್ದೇ ಸಮುದಾಯದ ಜನ, ಅಂದ್ರೆ ಪುರುಷರು, ಮಹಿಳೆಯರು, ಮಕ್ಕಳು ಕೂಡ. ಈ ಕ್ರೌರ್ಯ, ಅವರ ನಡುವೆ ಇದ್ದ ಸಂಘರ್ಷ ಎಂಥ ಆಳವಾದ ಬೇರ್ಬಿಟ್ಟಿತ್ತು ಅನ್ನೋದನ್ನ ತೋರಿಸುತ್ತೆ. ಈ ಹಿಂಸೆಗೆ ಕಾರಣ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇತಿಹಾಸದ ಪುಟಗಳನ್ನ ನೂರಾರು ವರ್ಷಗಳಷ್ಟು ಹಿಂದೆ ತಿರುಗಿಸ್ಬೇಕಾಗುತ್ತೆ. ಈ ದಿನಾಂಕಗಳು ಕೇವಲ ಅಂಕಿಅಂಶಗಳಲ್ಲ, ಇವು ಶತಮಾನಗಳ ಕಾಲ ವಾಸಿಯಾಗದ ಗಾಯಗಳಾಗಿದ್ವು. ಜೋಸೆಫಾತ್ ಅವರ ಕಾಲದಲ್ಲಿ ಈ ಐತಿಹಾಸಿಕ ವಿಭಜನೆಗಳು ಕೇವಲ ಪುಸ್ತಕಗಳಲ್ಲಿ ಇರಲಿಲ್ಲ, ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ವು. ನೋಡಿ, ಈ ಸ್ಲೈಡು ವಿವಾದಾತ್ಮಕ ಬ್ರೆಸ್ಟ್ ಒಕ್ಕೂಟದ ಒಪ್ಪಂದವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕಡೆ ರುಥೇನಿಯನ್ ಚರ್ಚ್ ತನ್ನ ಪೂರ್ವದ ಸಂಪ್ರದಾಯಗಳಾದ ಸ್ಲಾವಿಕ್ ಪೂಜಾ ವಿಧಿ ಮತ್ತು ವಿವಾಹಿತ ಪಾದರಿಗಳ ಪದ್ಧತಿಯನ್ನ ಉಳಿಸ್ಕೊಳ್ಳೋಕೆ ಅವಕಾಶ ಪಡೆಯಿತು. ಇನ್ನೊಂದು ಕಡೆ ಅವರು ಪೋಪ್ನ ಅಧಿಕಾರವನ್ನ ಒಪ್ಕೋಬೇಟಾಯಿತು. ಇದೊಂದು ತುಂಬಾನೇ ಸೂಕ್ಷ್ಮವಾದ ಒಪ್ಪಂದವಾಗಿತ್ತು. ಸರಿ, ಈಗ ಈ ಐತಿಹಾಸಿಕ ಸಂಘರ್ಷದ ಕೇಂದ್ರದಲ್ಲಿದ್ದ ವ್ಯಕ್ತಿಯ ಕಡೆಗೆ ಗಮನ ಕೊಡೋಣ. ಜಾನ್ ಕುನ್ಸೆವಿಚ್ ಅನ್ನೋ ಧರ್ಮನಿಷ್ಠ ಯುವಕ ಮುಂದೆ ಸಂತ್ ಜೋಸೆಫಾತ್ ಆಗಿ ಹೇಗೆ ಬದಲಾದ್ರು ಅಂತ ನೋಡೋಣ ಬನ್ನಿ. ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯೂ ಅವರನ್ನ ಒಂದಾಗಿಸುವ ಧ್ಯೇಯದ ಕಡೆಗೆ ಹತ್ತಿರ ತಂದಿತು. ಒಬ್ಬ ಸಾಮಾನ್ಯ ಯುವಕನಿಂದ ಅವರು ವಿಭಜಿತ ಚರ್ಚನ್ನ ಒಂದುಗೂಡಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯ ನಾಯಕರಾಗಿ ಬೆಳೆದರು. ನೋಡಿ, ಆತ್ಮಗಳ ಕಳ್ಳ ಅನ್ನೋ ಈ ಅಡ್ಡ ಹೆಸರು ಎರಡು ಕತೆ ಹೇಳುತ್ತೆ. ಒಂದು ಕಡೆ ಅವರ ಮಾತುಗಳಿಗೆ ಎಂತಹ ಪ್ರಭಾವ ಇತ್ತು ಅನ್ನೋದನ್ನ ತೋರಿಸುತ್ತೆ. ಇನ್ನೊಂದು ಕಡೆ ಅವರ ವಿರೋಧಿಗಳು ಅವರನ್ನ ಎಷ್ಟು ಅಪಾಯಕಾರಿ ಅಂತ ಅಂದ್ಕೊಂಡಿದ್ರು ಅನ್ನೋದನ್ನು ಸೂಚಿಸುತ್ತೆ. ಈ ಒಂದು ಸಣ್ಣ ವಿವರ ಅವರ ಸಾರ್ವಜನಿಕ ವ್ಯಕ್ತಿತ್ವದ ಹಿಂದೆ ಎಂಥ ಆಳವಾದ ಆಧ್ಯಾತ್ಮಿಕ ಜೀವನ ಇತ್ತು ಅಂತ ತೋರಿಸುತ್ತೆ. ಅವರ ಹೋರಾಟಕ್ಕೆ ನಿಜವಾದ ಶಕ್ತಿ ಸಿಕ್ಕಿದ್ದೇ ಇಂತಹ ವೈಯಕ್ತಿಕ ಭಕ್ತಿಯಿಂದ. ಅಧಿಕಾರಕ್ಕೆ ಬಂದ ಮೇಲೆ ಜೋಸೆಫೆಟ್ ಎದುರಿಸಿದ ಸವಾಲುಗಳು ಸಣ್ಣವೇನಲ್ಲ. ಅವರು ಒಡೆದು ಹೋಗಿದ್ದ ಮನಸ್ಸುಗಳನ್ನ ಒಂದುಗೂಡಿಸೋ ಕಠಿಣ ಜವಾಬ್ದಾರಿಯನ್ನ ಹೊತ್ತಿದ್ರು. ಇವು ಕೇವಲ ಆಡಳಿತಾತ್ಮಕ ಸುಧಾರಣೆಗಳಾಗಿರಲಿಲ್ಲ. ಪ್ರತಿಯೊಂದು ಕ್ರಮವೂ ಒಗ್ಗಟ್ಟಿನ ಗುರಿಯನ್ನ ಸಾಧಿಸೋಕೆ ಇಟ್ಟ ದಿಟ್ಟ ಹೆಜ್ಜೆಯಾಗಿತ್ತು. ಅವರ ಈ ಉತ್ಸಾಹವೇ ಕೆಲವರಿಗೆ ಸ್ಫೂರ್ತಿಯಾದ್ರೆ ಇನ್ನು ಕೆಲವರಲ್ಲಿ ಭಯವನ್ನ ಹುಟ್ಟಿಸಿತ್ತು. ಜೋಸೆಫತ್ ಅವರ ಪ್ರಯತ್ನಗಳು ಹೆಚ್ಚಾದ ಹಾಗೆಲ್ಲ ವಿರೋಧವು ಸಂಘಟಿತ ರೂಪ ಪಡೆಯಿತು. ಈಗ ಕಥೆಯಲ್ಲಿನ ಉದ್ವಿಗ್ನತೆ ಹೇಗೆ ಹೆಚ್ಚಾಯಿತು ಅನ್ನೋದನ್ನ ನೋಡೋಣ. ವಿರೋಧಿಗಳ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳುವುದು ಕೂಡ ಮುಖ್ಯ. ಅವರ ಭಯ ಕೇವಲ ದ್ವೇಷದಿಂದ ಹುಟ್ಟಿದ್ದಲ್ಲ, ಬದಲಿಗೆ ತಲೆಮಾರುಗಳಿಂದ ಪಾಲಿಸಿಕೊಂಡು ಬಂದ ತಮ್ಮ ಸಂಸ್ಕೃತಿ, ತಮ್ಮ ಸಂಪ್ರದಾಯಗಳನ್ನ ಕಳೆದುಕೊಳ್ತೀವಿ ಅನ್ನೋ ಆತಂಕದಿಂದ ಹುಟ್ಟಿತ್ತು. ಇದು ಸಂಘರ್ಷದ ಒಂದು ನಿರ್ಣಾಯಕ ತಿರುವು. ಇಲ್ಲಿಯವರೆಗೂ ಇದ್ದದ್ದು ಕೇವಲ ಭಿನ್ನಾಭಿಪ್ರಾಯ, ಆದರೆ ಈಗ ಅದು ಒಂದು ಅಧಿಕೃತ ಬಂಡಾಯ ಆಯಿತು. ತಮ್ಮದೇ ಆದ ನಾಯಕತ್ವವನ್ನು ಸ್ಥಾಪಿಸೋ ಮೂಲಕ ಅವರು ಜೋಸೆಫಾತ್ ಅವರ ಅಧಿಕಾರವನ್ನೇ ನೇರವಾಗಿ ಪ್ರಶ್ನಿಸಿದರು. ಈ ಹಂತದಲ್ಲಿ ಧಾರ್ಮಿಕ ವಾದವಿವಾದಗಳು ಬೀದಿ ಕಾಳಗಗಳಾಗಿ ಬದಲಾದವು. ವದಂತಿಗಳು ಬೆಂಕಿಗೆ ತುಪ್ಪ ಸುರಿದವು. ಸಮಾಜ ಎರಡು ಭಾಗವಾಗಿ ಒಡೆದು ಹೋಯಿತು. ಪರಿಸ್ಥಿತಿ ಅಂತಿಮ ರಕ್ತಸಿಕ್ತ ಮುಖಾಮುಖಿಗೆ ಸಿದ್ಧವಾಯಿತು. ನಾವು ಈಗ ಮತ್ತೆ ಕಥೆಯ ಆರಂಭದ ದೃಶ್ಯಕ್ಕೆ ಬಂದಿದ್ದೇವೆ. ಅವರ ಈ ಮಾತುಗಳಲ್ಲಿ ಪರಿಸ್ಥಿತಿಯ ದುರಂತ ವ್ಯಂಗ್ಯ ಅಡಗಿದೆ. ಅಂದ್ರೆ ತಮ್ಮನ್ನ ಕೊಲ್ಲೋರು ದ್ವೇಷದಿಂದಲ್ಲ, ಬದಲಿಗೆ ತಾವು ದೇವರ ಸೇವೆ ಮಾಡ್ತಿದ್ವಿ ಅನ್ನೋ ತಪ್ಪು ತಿಳುವಳಿಕೆಯನ್ನ ಈ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅರಿವು ಅವರಿಗಿತ್ತು. ಜೋಸೆಫಾತ್ ಅವರ ಭೌತಿಕ ಜೀವನ ಅಲ್ಲಿಗೆ ಮುಗೀತು. ಆದ್ರೆ ಅವರ ಕಥೆ ಮುಗಿಲಿಲ್ಲ. ಅವರ ಸಾವು ಅವರು ಬದುಕಿದ್ದಾಗ ಸಂಪೂರ್ಣವಾಗಿ ಸಾಧಿಸಲಾಗದ್ದನ್ನ ಹೇಗೆ ಸಾಧಿಸಿತು ಅನ್ನೋದನ್ನ ಈಗ ನೋಡೋಣ. ಹೌದು, ಕೆಲವೊಮ್ಮೆ ಒಂದು ಧ್ಯೇಯಕ್ಕಾಗಿ ಸಿಂದಿದ ರಕ್ತ ಸಾವಿರಾರು ಮಾತುಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ.
ಜೋಸಫಾತ್ ಅವರ ಸಾವನ್ನ ಅವರ ಧ್ಯೇಯದ ಸೋಲು ಅಂತ ಯಾರೂ ನೋಡ್ಲಿಲ್ಲ. ಬದಲಿಗೆ ಅದೊಂದು ಹೊಸ ಆರಂಭಕ್ಕೆ ಕಾರಣವಾಯಿತು. ಅವರ ಮರಣದ ನಂತರ ಅವರ ಪ್ರಭಾವ ಕಡಿಮೆ ಆಗಲಿಲ್ಲ, ಬದಲಿಗೆ ಇನ್ನಷ್ಟು ಹೆಚ್ಚಾಯಿತು. ವಿರೋಧಿಸುತ್ತಿದ್ದ ಅನೇಕರು ಪಶ್ಚಾತ್ತಾಪಪಟ್ರು. ಅವರ ರಕ್ತ ವಿಭಜನೆಯ ಅಂತ್ಯವಾಗಲಿಲ್ಲ, ಬದಲಿಗೆ ಐಕ್ಯತೆಯ ಬೀಜವಾಯಿತು. ಜೋಸಫಾತ್ ಅವರ 17ನೇ ಶತಮಾನದ ಹೋರಾಟ ಇವತ್ತಿನ ಜಗತ್ತಿಗೂ ಪ್ರಸ್ತುತ. ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯಗಳಲ್ಲಿ ಒಗ್ಗಟ್ಟನ್ನ ಸಾಧಿಸೋಕೆ ನಾವ್ಯಾವ ತ್ಯಾಗಗಳನ್ನು ಮಾಡೋಕೆ ಸಿದ್ಧರಿದ್ದೇವೆ? ಇದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ.